ಹಾಯ್ ಫ್ರೆಂಡ್ಸ್, ರಶ್ಮಿಕಾ ಫುಡ್ ಬ್ಲಾಗ್ ನೋಡ್ತಿರೋರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ನಾನು ನಿಮ್ಗೆ ಇವತ್ತು ಪಡವಲಕಾಯಿಂದ ಗ್ರೇವಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ ಬನ್ನಿ. ಕಪ್ಪು ಕಡಲೆಬೇಳೆ ತೊಗೊಂಡಿದ್ದೀನಿ. ಅದನ್ನು ವಾಶ್ ಮಾಡಿ 2 ಅವರು ನೆನೆಸಿಟ್ಕೋಬೇಕು. ಇವಾಗ ನಾನು 3 ಲೀಟ್ರ್ ಕುಕ್ಕರ್ ತೊಗೊಂಡು ಆ ಕಡಲೆಬೇಳೆ ನೆನೆಸಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ 2 ಕೂಗಿಸ್ಕೊಳ್ಳೋಣ. 2 ವಿಶಿಲ್ ಆಗಿದೆ. ಇವಾಗ ಆಫ್ ಮಾಡ್ಕೊಳ್ಳೋಣ. ಅದು ವಿಶಿಲ್ ಹೋದ್ಮೇಲೆ ನಾನು ಮುಚ್ಚಳನ ಓಪನ್ ಮಾಡಿ ತಣ್ಣಗೆ ಹಾಕ್ಬಿಡ್ತೀನಿ. 3 ಟೊಮೆಟೊ, 3 ಈರುಳ್ಳಿ, ತೆಂಗಿನಕಾಯಿ, ಖಾರದ ಪುಡಿ, ಧನಿಯಾ ಪುಡಿ, ಚಕ್ಕೆ ಲವಂಗ ಇಷ್ಟನ್ನು ಹುರ್ಕೋಬೇಕು. ನಾನು 2 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಂಡು ಚಕ್ಕೆ ಲವಂಗ ಈರುಳ್ಳಿ ಹಾಕಿ ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ತುಂಬ ಗೋಲ್ಡನ್ ಬ್ರೌನ್ ಕಲರ್ ಆಗೋದೇನು ಬೇಡ, ಮೀಡಿಯಮ್ ಆಗಿ ಹುರ್ಕೊಳ್ಳೋಣ. ಚೆನ್ನಾಗಿ ಹುರ್ಕೊಂಡ್ಮೇಲೆ ನಾನು ಹಾಕಿರೋದು ಕೋಕೋನಟ್ ಆಯಿಲು. ನಾನಿವಾಗ ಟೊಮೆಟೊ ಹಾಕಿ ಚೆನ್ನಾಗಿ ಹುರ್ಕೊತೀನಿ. ಇವಾಗ ತೆಂಗಿನಕಾಯಿ ಹಾಕ್ಕೊಳ್ಳೋಣ. ಆಫ್ ಮಾಡ್ಕೊತೀನಿ. ಖಾರದ ಪುಡಿ, ಧನಿಯಾ ಪುಡಿ ಹಾಕಿ ಹುರ್ಕೊಬೇಕು. ಇವಾಗ ಅದು ತಣ್ಣಗಾಗಬೇಕು. ಬಿಸಿ ಇದ್ದಾಗಲೇ ಮಿಕ್ಸಿಗೆ ಹಾಕ್ಕೋಬೇಡ್ರಿ. ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಿ ರುಬ್ಕೊಳ್ಳೋಣ. ನೋಡಿ ಈ ಥರ ಇದೆ. ಸಣ್ಣಗೆ ಸ್ಮೂತಿಯಾಗಿ ನಾನು ರುಬ್ಕೊಂಡಿದ್ದೀನಿ. ಪಡವಲಕಾಯಿನ ಹೇಗೆ ಕಟ್ ಮಾಡೋದು ಅಂತ ನೋಡ್ಕೊಳ್ಳಿ ಬನ್ನಿ. ಈ ಥರ ಹೆರಿಯೋದ್ರಿಂದ ನಾವು ಸಿಪ್ಪೆನೆಲ್ಲ ಹೆರ್ಕೋಬೇಕು. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ಇದು ನಮ್ಮ ಅಮ್ಮ ಮಾಡೋದು ರೆಸಿಪಿ. ನಾನಿವತ್ತು ನಿಮಗೆ ತೋರಿಸ್ಕೊಡ್ತಿರೋದು. ನನಗೆ ತುಂಬ ಇಷ್ಟ ಈ ರೆಸಿಪಿ. ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅನ್ನಿಸ್ತು, ಹಾಗಾಗಿ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಅದು ಸಿಪ್ಪೆನೆಲ್ಲ ಎರ್ಕೊಂಡು ಕ್ಲೀನಾಗಿ ಕಟ್ ಮಾಡ್ಕೋಬೇಕು. ಬೆಣ್ಣೆ ಥರ ಇರುತ್ತೆ ಇದು. ಜಾಸ್ತಿ ಬೇಗ ಬೆಂದೋಗುತ್ತೆ. 1 ವಿಶಿಲ್ ಆದರೆ ಸಾಕು ಫ್ರೆಂಡ್ಸ್. 1-2 ವಿಶಿಲ್ ಆದರೆ, 3-4 ವಿಶಿಲ್ ಕೂಗಿಸಿದ್ರೆ ಚೆನ್ನಾಗಿರಲ್ಲ. ಅದು ಬೇಗ ಬೆಂದೋಗುತ್ತೆ ಅಲ್ವಾ. ಪಡವಲಕಾಯಿ ಸಾಕು. ನಾನು ಎಲ್ಲ ಎರೆದಿಟ್ಕೊಂಡ್ಬಿಟ್ಟು ಇವಾಗ ಕಟ್ ಮಾಡ್ಕೊತಿದ್ದೀನಿ. ನಿಮ್ಮ ಮನೇಲಿ ನೀವು ಮಾಡಿ ನೋಡಿ. ನಿಮ್ಮ ಮಕ್ಳಿಗೂ ನಿಮಗೂ ಎಲ್ಲ ಇಷ್ಟ ಆಗುತ್ತೆ. ಇದು ಚಪಾತಿ, ರೋಟಿ, ಅನ್ನ ಮತ್ತು ಮುದ್ದೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಆಯಿತು ಈ ರೆಸಿಪಿ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ಈ ಥರ ಕಟ್ ಮಾಡಿ ಇದನ್ನು ತುಂಬ ನಾನು ಸಾಂಬಾರು ಥರನೂ ಮಾಡ್ಕೊಳ್ಳಲ್ಲ, ತುಂಬ ಗಟ್ಟಿಯಾಗಿ ಗೊಜ್ಜು ಥರನೂ ಮಾಡ್ಕೊಳ್ಳಲ್ಲ, ಮೀಡಿಯಮ್ ಆಗಿ ಮಾಡ್ಕೊಳ್ಳೋಣ. ಚಪಾತಿ, ಪೂರಿ, ರೋಟಿ, ಪರೋಟ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಮಾಡಿ ನೋಡ್ತೀರಾ ಅಂದ್ಕೊತೀನಿ. ಇವಾಗ ಬೀಜ ಎಲ್ಲ ನಾನು ಸ್ಪೂನಲ್ಲಿ ತೆಕ್ಕೊತಾ ಇದ್ದೀನಿ. ಇವಾಗ ಹೇಗೆ ಕಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ, ನೋಡ್ಕೊ ಬನ್ನಿ. ಈ ಸೈಜ್ ಇದ್ದರೆ ಸಾಕು. ಇವಾಗ ಎಲ್ಲನೂ ಕಟ್ ಮಾಡಿ ಆಗಿದೆ. ಇವಾಗ ನಾವು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ತುಂಬ ಸಣ್ಣದಾಗಿ ಕಟ್ ಮಾಡಬೇಡಿ, ಆ ಥರ ಇರಬೇಕು. ಒಂದು ಬೌಲಲ್ಲಿ ಹಾಕ್ಕೊತಾ ಇದ್ದೀನಿ ನಾನು. ಬನ್ನಿ ಫ್ರೆಂಡ್ಸ್, ಇವಾಗ ಒಗ್ಗರಣೆ ಹೇಗೆ ಮಾಡ್ಕೊಳ್ಳೋಣ ಅಂತ ತೋರಿಸ್ತೀನಿ. ಇದು 3 ಲೀಟ್ರ್ ಕುಕ್ಕರು. ಇವಾಗ ನಾನು ಕೋಕೋನಟ್ ಆಯಿಲ್ ಹಾಕ್ಕೊಂಡಿದ್ದೀನಿ 2 ಟೇಬಲ್ ಸ್ಪೂನು, ಸಾಸಿವೆ 1 ಟೇಬಲ್ ಸ್ಪೂನು, ಜೀರಿಗೆ 1 ಟೇಬಲ್ ಸ್ಪೂನು. ನಾನು ಜೀರಿಗೆ ಎಲ್ಲದಕ್ಕೂ ಯೂಸ್ ಮಾಡ್ತೀನಿ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಜೀರಿಗೆ ಸ್ಕಿಪ್ ಮಾಡ್ಬೋದು. ನಾನು ಒಂದೇ ಸಣ್ಣ ಈರುಳ್ಳಿನ
ಹೆಚ್ಚಿಟ್ಕೊಂಡಿದೆ ಅದನ್ನು ಹಾಕಿ ಒಗ್ಗರಣೆಗೆ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಅದಾದಮೇಲೆ ನಾವು ಹೆಚ್ಚಿರೋ ಅಂಥ ಕಾಯಿನ ಹಾಕ್ಕೊತಾ ಇದ್ದೀನಿ, ಹುರ್ಕೋಬೇಕು. ಇದನ್ನು ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ಹುರ್ಕೊಂಡ್ಮೇಲೆ ನಾವು ಮಸಾಲೆ ರುಬ್ಬಿರ್ತೀವಲ್ಲ ಆ ಖಾರನ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಜಾರಿಗೆ ನಾವು ಕುಕ್ಕರ್ಗೆ ಹಾಕ್ಕೊಳ್ಳೋಣ. ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಜಾಸ್ತಿ ನೀರು ಹಾಕೋದೇನು ಬೇಡ, ನಿಮಗೆ ಬೇಕಾದರೆ ನೀರು ಹಾಕ್ಕೊಡಿ. ಇದ್ರೆ ಸಾಕು ಫ್ರೆಂಡ್ಸ್ ಪೂರಿ ಚಪಾತಿಗೆಲ್ಲ. ಇವಾಗ ನಾನು ಕಲ್ಲುಪ್ಪು ಹಾಕ್ಕೊತೀನಿ. ನಿಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾವು ಹಾಕ್ಕೊಂಡಿರೋಂಥ ಮಸಾಲೆ ಚೆನ್ನಾಗಿ ಕುದಿಬೇಕು, ಅದು ಹಸಿ ಸ್ಮೆಲ್ ಹೋಗಬೇಕು. ನೋಡಿ ಬಬಲ್ಸ್ ಬರ್ತಾಯಿದೆ, ಚೆನ್ನಾಗಿ ಕುದೀತಾ ಇದೆ. ಇವಾಗ ಸ್ಮೆಲ್ಲು ಸ್ವಲ್ಪ ಕಡಿಮೆ ಆಗಿದೆ, ಹಸಿ ಸ್ಮೆಲ್ಲು. ಇವಾಗ ನಾನು ಕೈ ಆಡಿಸ್ಕೊತೀನಿ. ಇವಾಗ ನಾವು ಕಡಲೆಬೇಳೆ ಬೇಯಿಸಿರೋಂಥ ಕಡಲೆಬೇಳೆನ ಹಾಕ್ಕೊಳ್ಳೋಣ. ಅದು 2 ವಿಷಲ್ ಕೂಗಿಸ್ಕೊಂಡಿದ್ವಲ್ಲ, ಹಾಗಾಗಿ ನಾನು ಲಾಸ್ಟಲ್ಲಿ ಹಾಕ್ಕೊತಿದ್ದೀನಿ. ಇವಾಗ ಬಬಲ್ಸ್ ಎಲ್ಲ ಬರ್ತಾಯಿದೆ, ಕುದೀತಾ ಇದೆ. ಇವಾಗ ನಾವು ಕುಕ್ಕರ್ ಮುಚ್ಕೊಂಡು 1ರಿಂದ 2 ವಿಷಲ್ ಕೂಗಿಸ್ಕೊಳ್ಳೋಣ. 2 ವಿಷಲ್ ಆದಮೇಲೆ ಆಫ್ ಮಾಡ್ಕೋಬೇಕು. ತುಂಬ ಜಾಸ್ತಿ ಕೂಗಿಸಿದ್ರೆ ಅದು ಫುಲ್ ಬೆಂದೋಗ್ಬಿಡುತ್ತೆ, ಅದು ಬೆಣ್ಣೆ ಥರ ಇರುತ್ತೆ. ಅದು ಪಡವಲಕಾಯಿ ಇವಾಗ ಓಪನ್ ಮಾಡಿದ್ದೀನಿ, ನೋಡಿ ಯಾವ ಥರ ಇದೆ. ನನಗಂತೂ ಬಾಯಲ್ಲಿ ನೀರು ಬರ್ತಾಯಿದೆ. ನೋಡೋಣ ಬನ್ನಿ ಟೇಸ್ಟ್ ಹೇಗಿದೆ ಅಂತ. ವಾವ್, ಸೂಪರಾಗಿದೆ ಫ್ರೆಂಡ್ಸ್. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಶೇರ್ ಮಾಡೋಣ ಮರಿಬೇಡಿ. ನೆಕ್ಸ್ಟ್ ಹೊಸ ವಿಡಿಯೋದಲ್ಲಿ ಸಿಗೋಣ.